ಮ್ಯಾಜಿಕ್ ನಂಬರ್ ಮುಂದೆ ಮುಗ್ಗರಿಸಿದ ಬಿಜೆಪಿಯ ಆ ಪ್ಲಾನ್ ಫೇಲ್ ಆಗಿದ್ದು ಹೇಗೆ? ರಾಮ ಮಂದಿರ ನಿರ್ಮಾಣ ಬಿಜೆಪಿಗೆ ಕೈ ಕೊಟ್ಟಿದ್ದೇಕೆ? ಎನ್ಡಿಎ ಈ ಸಲ 400 ಸೀಟು ಗೆಲ್ಲಬೇಕು, ಗೆಲ್ತೀವಿ ಅಂತ ತಿಳ್ಕೊಳ್ತಿದ್ದ ಬಿಜೆಪಿ ನಾಯಕರಿಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಭಾರಿ ಆಘಾತವನ್ನ ಕೊಟ್ಟಿದೆ. ಬಿಜೆಪಿ ಕೇವಲ 241 ಸೀಟುಗಳನ್ನು ಗೆದ್ದು 31 ಸೀಟುಗಳ ಅಂತರದಲ್ಲಿ ಮ್ಯಾಜಿಕ್ ನಂಬರ್ ನಿಂದ ಹಿಂದೆ ಬಿದ್ದಿದೆ. 400 ಪಾರ್ ಅಂತಿದ್ದವರು 300ರ ಗಡಿಯನ್ನು ದಾಟೋಕೆ ಸಾಧ್ಯವಾಗಿಲ್ಲ. ಹಾಗಾದ್ರೆ ಬಿಜೆಪಿ ಎಡವಿದ್ದಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಲಾಭ ಬಿಜೆಪಿಗೆ ಕೈ ಕೊಟ್ಟಿದ್ದಕ್ಕೆ, ಖುದ್ದು ಅಯೋಧ್ಯೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಿದ್ದೇಕೆ, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸೋಲು ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತ ಸೋಲು ಎದುರಾಗಿದೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತೇಳಿ ದುರಹಂಕಾರದಿಂದ ಮಾತನಾಡ್ತಿದ್ದವರಿಗೆ ಈ ಸಲದ ಲೋಕಸಭಾ ಚುನಾವಣಾ ಫಲಿತಾಂಶ ಬೆವರಿಳಿಸಿದೆ. ಬಿಜೆಪಿ ನಾಯಕರ ಜಂಬದ ಮಾತುಗಳಿಗೆ ಇತಿಶ್ರೀ ಹಾಡಿದೆ. 2019ರಲ್ಲಿ 303 ಸೀಟು ಗೆದ್ದಿದ್ದ ಬಿಜೆಪಿ ತನ್ನ ಮಿತ್ರ ಪಕ್ಷ ಶಿವಸೇನೆಯನ್ನೇ ಎದುರು ಹಾಕಿಕೊಂಡಿತ್ತು. ಜೊತೆಗೆ ಮಿತ್ರ ಪಕ್ಷಗಳಿಗೆ ಎನ್ಡಿಎ ಒಕ್ಕೂಟದಲ್ಲಿ ಬಿಜೆಪಿ ನಾಯಕರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇರಲಿಲ್ಲ ಅನ್ನೋ ಮಾತುಗಳಿವೆ. ಆದ್ರೆ ಈಗ ಕಾಲ ಬದಲಾಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯಬೇಕು ಅಂದ್ರೆ ಮಿತ್ರ ಪಕ್ಷಗಳನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳಲೇಬೇಕು. ಅದರಲ್ಲೂ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳ ನಾಯಕರ ಮಾತಿಗೆ ಸರ್ಕಾರದಲ್ಲಿ ಆನೆ ಬಲ ಬಂದಿದೆ. ಇವರ ಮಾತನ್ನ ಮೋದಿ ಕೂಡ ತೆಗೆದುಹಾಕಿ ಮಾತನಾಡುವ ಹಾಗಿಲ್ಲ ಅಂತ ಪರಿಸ್ಥಿತಿ ಕೇಂದ್ರದಲ್ಲಿ ನಿರ್ಮಾಣವಾಗಿದೆ. ನಿಮ್ಗೆ ಗೊತ್ತಿರಲಿ, ಬಿಜೆಪಿಗೆ ಈ ಸಲ ಕೇಂದ್ರದಲ್ಲಿ ಸ್ಪಷ್ಟ ಬಹುಮತ ಬರದಿರುವುದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಉತ್ತರ ಪ್ರದೇಶದಲ್ಲಿ ಕಡಿಮೆ ಸೀಟುಗಳು ಬಂದಿದ್ದು, ಅದು ಕೂಡ ಭವ್ಯ ರಾಮ ಮಂದಿರ ನಿರ್ಮಿಸಿರೋ ಅಯೋಧ್ಯೆಯಲ್ಲೇ ಬಿಜೆಪಿ ಅಭ್ಯರ್ಥಿ ಸೋತಿರೋದು. ಉತ್ತರ ಪ್ರದೇಶದಲ್ಲಿ ಒಟ್ಟು 80 ಎಂಪಿ ಸೀಟುಗಳಿವೆ. ಅವುಗಳ ಪೈಕಿ 2019ರಲ್ಲಿ ಬಿಜೆಪಿ 62 ಸೀಟುಗಳನ್ನು ಗೆದ್ದಿತ್ತು. ಆದ್ರೆ ಈ ಸಲ ಅದು 33 ಸೀಟುಗಳಿಗೆ ಕುಸಿದಿದೆ. ಇದೇ ನೋಡಿ ಬಿಜೆಪಿ ಮ್ಯಾಜಿಕ್ ನಂಬರ್ ರೀಚ್ ಆಗದಂತೆ ತಡೆದಿರೋದು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸಮಾಜವಾದಿ ಪಕ್ಷ ನೇತೃತ್ವದ ಇಂಡಿಯಾ ಒಕ್ಕೂಟ ಸೆಡ್ಡು ಹೊಡೆದಿದೆ. ಅರ್ಧದಷ್ಟು ಸ್ಥಾನಗಳನ್ನು ಬಾಚಿಕೊಂಡಿದೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಗ್ಗೂಡಿ ನಡೆಸುತ್ತಿದ್ದ ಪ್ರಚಾರವನ್ನ ಬಿಜೆಪಿಗರು ಇಬ್ಬರು ಹುಡುಗರ ಗ್ಯಾಂಗ್ ಅಂತೇಳಿ ಲೇವಡಿ ಮಾಡಿದ್ರು. ಆದ್ರೀಗ ಇದೇ ಹುಡುಗರ ಜೋಡಿ ಜಾದೂ ಮಾಡಿದ್ದು ಬಿಜೆಪಿಯನ್ನ ಮಣ್ಣು ಮುಕ್ಕಿಸುವಲ್ಲಿ ಸಫಲವಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಉತ್ತರ ಪ್ರದೇಶದ ವಯನಾಡು ವಿಧಾನಸಭೆಯಿಂದ ಸ್ಥಳೀಯ ಸಂಸ್ಥೆಗಳವರೆಗೂ ಬಿಜೆಪಿ ಶಾಸಕರೇ ಇದ್ದಾರೆ. ಆದ್ರೂ ಪಕ್ಷ ಅಲ್ಲಿ ಕಳಪೆ ಸಾಧನೆ ತೋರಿದೆ. ಕಳೆದ ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನ ಉದ್ಘಾಟಿಸಿ ಅದರ ಲಾಭವನ್ನ ಪಡೆಯಲು ಬಿಜೆಪಿ ಯತ್ನಿಸಿತ್ತು. ಆದ್ರೆ ಉತ್ತರ ಪ್ರದೇಶವಿರಲಿ, ಅಯೋಧ್ಯೆಯಲ್ಲೇ ಬಿಜೆಪಿ ಅಭ್ಯರ್ಥಿ ಹಿನ್ನಡೆ ಅನುಭವಿಸಿದ್ದಾರೆ. ಅಮೇಠಿಯಲ್ಲಿ ನೆಹರು ಗಾಂಧಿ ಮನೆತನಕ್ಕೆ ಸಿಡ್ಡು ಹೊಡೆದಿದ್ದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ರಾಹುಲ್ ಆಪ್ತ ಪಂಜಾಬ್ ಮೂಲದ ಕಿಶೋರಿ ಲಾಲ್ ವಿರುದ್ಧ ಭಾರಿ ಅಂತರದಿಂದ ಸೋಲನುಭವಿಸಿದ್ದಾರೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಜಯ ಗಳಿಸಿದ್ದಾರೆ. ಯಾದವೇತರ ಒಬಿಸಿ ಮೇಲ್ವರ್ಗಗಳಿಗೆ ಅಖಿಲೇಶ್ ಯಾದವ್ ಟಿಕೆಟ್ ಹಂಚಿದ್ದು, ಬಿಜೆಪಿ ರೀತಿ ದೊಡ್ಡ ರ್ಯಾಲಿಗಳ ಬದಲಿಗೆ ಸಣ್ಣ ಸಭೆಗಳಿಗೆ ಒತ್ತು ನೀಡಿದ್ದು ಎಸ್ಪಿ ಮೈತ್ರಿಕೂಟದ ಗೆಲುವಿಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ಜೊತೆಗೆ ನಿರುದ್ಯೋಗ, ಬೆಲೆ ಏರಿಕೆ, ಅಗ್ನಿವೀರ ಯೋಜನೆಗಳು ಬಿಜೆಪಿಗೆ ದುಬಾರಿಯಾಗಿ ಪರಿಣಮಿಸಿವೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅದೇನೇ ಇದ್ರೂ ಈ ಸಲದ ಲೋಕಸಭಾ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಗರ್ವಭಂಗವನ್ನುಂಟು ಮಾಡಿದೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ವಿರೋಧ ಪಕ್ಷಗಳ ಮುಕ್ತ ಸರ್ಕಾರ ರಚಿಸ್ತೀವಿ, ಎಲ್ಲ ಮೋದಿ ಹವಾ ಅಂತಿದ್ದವರಿಗೆ ಇನ್ಮುಂದೆ ಮಿತ್ರ ಪಕ್ಷಗಳನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಳ್ಳೋ ಜವಾಬ್ದಾರಿ ಎದುರಾಗಿದೆ. ಈ ಸಲ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚಿಸಿದ್ರು ಮೋದಿ ಆಗ್ಲಿ ಬಿಜೆಪಿ ನಾಯಕರಾಗ್ಲಿ ಮೊದಲಿನ ರೀತಿ ಮನಸೋ ಇಚ್ಛೆ ಸರ್ವಾಧಿಕಾರಿಗಳ ರೀತಿ ನಿರ್ಣಯಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗಲ್ಲ. ತುಂಬಾ ಎಚ್ಚರಿಕೆಯಿಂದ ಅಧಿಕಾರ ನಡೆಸಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರು ಎನ್ಡಿಎ ಇಂದ ಟಿಡಿಪಿ ಮತ್ತು ಜೆಡಿಯು ಹೊರಬಂದ್ರೆ ಎನ್ಡಿಎ ಸರ್ಕಾರವೇ ಪತನವಾಗುತ್ತೆ. ಜೊತೆಗೆ ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.